ಸೊ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಸರ್ ಹೇಳಿದ್ರು. ಸೊ ಕ್ಯೂ ಎ ಮಾಡ್ಬಿಡೋಣ. ಭವ್ಯ ಮೇಡಮ್ ನಿಮ್ದು ಚಾಟ್ ಅಲ್ಲಿ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಕಳಿಸಿ. ಹಲೋ. ಕಳಿಸ್ತಾ ಇದ್ದೀನಿ ಸರ್. ಓಕೆ, ಯೂಸರ್ ನೇಮ್ ಪಾಸ್ವರ್ಡ್ ಶೇರ್ ಮಾಡಿದ್ದಾರೆ ಪ್ರೋಗ್ರಾಮ್ ಅಲ್ಲಿ. ಮೇಡಮ್ ಯೂಸರ್ ನೇಮ್ ಬಂದಿಲ್ಲ, ಬರೀ ಪಾಸ್ವರ್ಡ್ ಬಂದಿದೆ. ಕಳಿಸಿದ್ದೀನಿ ಸರ್. ಲಾಗಿನ್ ಆಗ್ತಿದೆ. ಓಕೆ ಓಕೆ, ಬಂತು ಬಂತು. ಲಾಗಿನ್ ಆಗ್ತಿದ್ದೀನಿ. ಲಾಗಿನ್ ಆಗಿ ಸ್ಕ್ರೀನ್ ಶೇರ್ ಮಾಡಿ. ಶೇರ್ ಮಾಡಿ. ಲಾಗಿನ್ ಆಗಿದ್ದೀನಿ. ಫಸ್ಟ್ ಇಮೇಲ್ ಸ್ಟುಡಿಯೋದಲ್ಲಿ ಡೇಟಾ ಎಕ್ಸ್ಟೆನ್ಷನ್ಗೆ ಹೋಗ್ತೀನಿ. ಫೋಲ್ಡರ್ಗೆ ಹೋಗ್ತೀನಿ. ನಿಮ್ ಯಾವ ಫೋಲ್ಡರ್ ಅಲ್ಲಿ ಇಟ್ಟಿದ್ದೀರಾ ಲೀಗಳು? NTO ಇದೆ ಸರ್, NTO ಅಲ್ಲಿ ಇದೆ. ಅಯ್ಯೋ, ವೆಲ್ಕಮ್ 1 2 3 4 4 ಮೇಡಮ್ 1 2 3 ಅಷ್ಟೇ ಅಲ್ವಾ? ಹೌದು ಸರ್, 4 ನನ್ನ ಪ್ರಾಕ್ಟೀಸ್ಗೆ ನಾನು ಮಾಡಿದೆ ಅಷ್ಟೇ. So filter open opt-in days is equal to today minus 1 day upon time zone day. Records ನಿನ್ನೆ ಬಂದಿದೆ. ಈ ಫಿಲ್ಟರ್ ಚೇಂಜ್ ಮಾಡ್ತಾರೆ. ಕರೆಕ್ಟ್ ಆಗಿ ಫ್ರೆಶ್ ಆಗ್ತದೆ. ಸೊ 19th ಬಂದಿದೆ. ಆಪ್ಟಿನ್ ಡೇಟ್ 19. ಆಪ್ಟಿನ್ ಆಗಿರೋದು 1. ನಮ್ ಎಲ್ಲಾನು ಒಂದೇ ದಿನ ಇಂಪೋರ್ಟ್ ಮಾಡಿದ್ದ ಇದು? ಇದು ನೆನ್ನೆ ಫೈಲ್ ಸರ್ ಇಂಪೋರ್ಟ್ ಮಾಡ್ಲಿಕ್ಕೆ ಹೇಳಿದ್ರಲ್ಲ ಸರ್, ಅದು ಇದು. ಓಕೆ. ನೋಡಿ ಚೆಕ್ ಮಾಡೋಣ.
17th ಬಂದಿಲ್ಲ. ಸೊ ಆಪ್ಟಿನ್ ಡೇಟ್ ಬಂದು 17th ಇದೆ. ನನ್ನ ರೆಕಾರ್ಡ್ಸ್ ಚೆಕ್ ಮಾಡ್ತಿದ್ದೀನಿ. ಎಸ್ ಸರ್. ಸರ್ ಅದು ಇವತ್ತಿನ ಫೈಲ್ ಇಂಪೋರ್ಟ್ ಮಾಡಿರೋದು ಸರ್ 20th. ಓಕೆ, ನಿನ್ನೆ ಮಾಡಿರ್ಲಿಲ್ಲ ಅಲ್ಲ? ನಿನ್ನೆನು ಮಾಡಿದ್ದೆ ಸರ್, ಬಟ್ ಬರೀ ನಾನು FD2 ಮಾತ್ರ ಮಾಡಿದ್ದೆ ಅಷ್ಟೇ. ವೆಲ್ಕಮ್ ಇಮೇಲ್ 2 ಮಾತ್ರ ಮಾಡಿದ್ದೆ ನಿನ್ನೆ. ಓಕೆ ಇವತ್ತು ಓಕೆ 3 ಮಾಡಿದ್ದೀನಿ. ಓಕೆ. ಸೊ 17th ಆಗಿರೋದಿದೆ. ನಾನು ಬ್ಯಾಕ್ ಹೋಗಿ ವೆಲ್ಕಮ್ ಇಮೇಲ್ 3 ಚೆಕ್ ಮಾಡಿದೆ. ವೆಲ್ಕಮ್ ಇಮೇಲ್ 3 ಕ್ಲಿಕ್ ಮಾಡಿದೆ. ಸೊ ಇದರಲ್ಲಿ 7 days ಗಿಂತ ಮುಂಚೆ ಡೇಟ್ ಇರೋದು ಹೋಗಿರ್ಬೇಕು ವೆಲ್ಕಮ್ ಇಮೇಲ್ 3. ಸರ್ ಸೊ ಡೇಟ್ ಬಂದು 20th minus 7 is 13. ಸೊ 4 ಜನಕ್ಕೆ ಹೋಗಿದೆ. ಎಸ್ ಸರ್. ಒಂದ್ಸರಿ ಇಮೇಲ್ ಸೆಂಡ್ ಆಗಿದೆ ಅಂತ ಚೆಕ್ ಮಾಡೋಣ. ಟ್ರ್ಯಾಕಿಂಗ್ ಸೆನ್ಸ್ ಫೋಲ್ಡರ್ ಬಂದು ಭವ್ಯ. ವೆಲ್ಕಮ್ ಇಮೇಲ್ 1, 2, 3 ಅಲ್ಲಿದೆ ಸರ್. ವೆಲ್ಕಮ್ ಇಮೇಲ್ 3 ಒಂದೇ ಹೋಗಿದ್ದಿಲ್ಲ. ಇಲ್ಲ, ಅಲ್ಲಿ ಸಪ್ರೇಟ್ ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೀನಿ ಸರ್, ವೆಲ್ಕಮ್ ಸೀರೀಸ್ ಅಲ್ಲಿ. ಓಕೆ. ಟ್ವೆಂಟಿಯತ್ 10 ಜನಕ್ಕೆ ಹೋಗಿದೆ. 2 ಬಂದು ಇವತ್ತು 14 ಜನಕ್ಕೆ ಹೋಗಿದೆ. 20th. ವೆಲ್ಕಮ್ ಇಮೇಲ್ 3 ಬಂದು 4 ಜನಕ್ಕೆ ಹೋಗಿದೆ ಇವತ್ತು ಮಾತ್ರ. ಸೊ ವೆಲ್ಕಮ್ ಇಮೇಲ್ 2 14 ಮೆಂಬರ್ಸ್ ಹೋಗಿದೆ ಅಂದ್ರೆ ಇವತ್ತು 14 ಮೆಂಬರ್ಸ್ ಹೋಗಿದೆ. ಸರಿ, ಡೀಲ್ ಚೆಕ್ ಮಾಡ್ತೀನಿ. ಡೇಟಾ ಸಬ್ಸ್ಕ್ರೈಬರ್ ಡೇಟಾ ಎಕ್ಸ್ಟೆನ್ಷನ್. ಸೊ ವೆಲ್ಕಮ್ ಇಮೇಲ್ ಫೋಲ್ಡರ್ ಬಂದು ಸರ್. ವೆಲ್ಕಮ್ ಇಮೇಲ್ 1 ಎಲ್ಲ ಇವತ್ತೇ ಹೋಗಿದೆ. ಮುಂಚೆ ಹೋಗಿರೋದು ಇಲ್ಲ. ಸೊ ಇವತ್ತು ಹೋಗಿರೋದು 10 ಮೆಂಬರ್ಸ್ ಹೋಗಿದೆ. ಸೊ ಇಲ್ಲಿ 10 ರೆಕಾರ್ಡ್ಸ್ ತೋರಿಸ್ತಿದೆ. 19 ನಿನ್ನೆ ಡೇಟ್ಗೆ ಹೋಗ್ಬೇಕು. ಸೊ ಹೋಗಿದೆ. ನೆಕ್ಸ್ಟ್ ವೆಲ್ಕಮ್ ಇಮೇಲ್ 2 ಚೆಕ್ ಮಾಡೋಣ. 14 ಮೆಂಬರ್ಸ್ ಹೋಗಿದೆ. ಸೊ ಇಲ್ಲೂ 14 ಮೆಂಬರ್ಸ್ ತೋರಿಸ್ತಿದೆ. ಎಲ್ಲ 17 3 days ಮುಂಚೆ ಹೋಗಿರೋದು. ಆಲ್ಮೋಸ್ಟ್ ಎಲ್ಲ 17 ಹೋಗಿದೆ. ವೆಲ್ಕಮ್ ಇಮೇಲ್ 3 ಬಂದು 4 ಜನಕ್ಕೆ ಸೆಂಡ್ ಆಗಿದೆ. ಇಲ್ಲೂ 4 ಜನ ಕರೆಕ್ಟ್ ಆಗಿದೆ. ಆಮೇಲೆ ಬರ್ತ್ಡೇ ಇಮೇಲ್ ಒಂದು ಚೆಕ್ ಮಾಡಿ. ಮಾರ್ಚ್ 20th ಇವತ್ತೇ ಎಲ್ಲರಿಗೂ ಬರ್ತ್ಡೇ ಇಮೇಲ್ ಕೂಡ ಇವತ್ತೇ ಹೋಗಿದೆ. ಸೊ ಇವತ್ತಿಂದ ಸ್ಟಾರ್ಟ್ ಮಾಡಿರೋದಲ್ಲ ಮೇಡಮ್? ಹೌದು ಸರ್. ಸೊ ಎಲ್ಲರಿಗೂ ಇವತ್ತು ಬರ್ತ್ಡೇ ಇಮೇಲ್. ಇಲ್ಲಿ ಟ್ರ್ಯಾಕಿಂಗ್ ಟ್ರ್ಯಾಕಿಂಗ್ ಸೆನ್ಸ್ ಬರ್ಡೇ ಇಮೇಲ್ ಫೋಲ್ಡರ್. ಬರ್ಡೇ ಇಮೇಲ್ 20th 6 ಜನಕ್ಕೆ ಹೋಗಿದೆ. ಕರೆಕ್ಟ್ ಆಗಿದೆ. ಕರೆಕ್ಟ್ ಆಗಿದೆ ಫೈಲ್. ನೆಕ್ಸ್ಟ್
ಭಾರ್ಗವಿ ಮೇಡಮ್ದು ಕಂಪ್ಲೀಟ್ ಆಗಿದ್ರೆ ಬದ್ರಿ ಅವರು ಕ್ಯೂ ಮಾಡ್ತಾರೆ. ನಾನು ಮ್ಯೂಟಿಗೆ ಹೋಗ್ತೀನಿ. ಸರ್ ಏನೋ ಟಾಸ್ಕ್ ಹೇಳಿದ್ದಾರೆ. ಬದ್ರಿ ಅವರು ಕನ್ನಿಕಾ ಅವ್ರದ್ದು ಕ್ಯೂ ಎ ಮಾಡ್ತಾರೆ. ಕನ್ನಿಕಾ, ನೀವು ನಿಮ್ದು ಪಾಸ್ವರ್ಡ್ ಮತ್ತೆ ಯೂಸರ್ ನೇಮು ಚಾಟ್ ಅಲ್ಲಿ ಹಾಕಿ. ಥ್ಯಾಂಕ್ ಯು. ಸಾರಿ, ಕೇಳಿಸ್ತಿಲ್ಲ. ಹಾ, ಜಸ್ಟ್ ಅ ಮೊಮೆಂಟ್. ಹೌದು. ಹಾ, ಶೇರ್ ಮಾಡಿದ್ದೀನಿ. ಚೆಕ್ ಮಾಡ್ತಿದ್ದೀನಿ. ನಾನು ಡ್ರಾಪ್ ಆಗ್ತಿದ್ದೀನಿ. ಬದ್ರಿ ಕಂಟಿನ್ಯೂ ಮಾಡ್ತೀನಿ ಕಾಲ್. ಕ್ಯೂ ಎ ಮಾಡು. ಥ್ಯಾಂಕ್ ಯು. ಹಾಯ್ ಆಲ್. ರೆಕಾರ್ಡಿಂಗ್ ಸ್ಟಾಪ್ ಮಾಡ್ತಿದ್ದೀನಿ. ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಕನಿಕಾ ಅವ್ರದ್ದು ಕ್ಯೂ ಮಾಡೋಕೆ. ಓಕೆ.